ಎಸ್. ಏನಿದೆಲ್ಲ ಚಿರಾಗ್? ನಂಗೆ ಹೇಳಕ್ಕೆ ಸಂಕೋಚ ಆಗುತ್ತೆ, ಹೋಗಿಪ್ಪ. ಯಾಕೆ ಚಿರಾಗ್ ಇಷ್ಟೊಂದೆಲ್ಲ ನಾಚ್ಕೋತಿದ್ದೀರಾ? ಅದು ಇವತ್ತು ನಮ್ಮಿಬ್ರದ್ದು ಮೊದಲನೇ ರಾತ್ರಿ. ಯಾಕೆ ನೀವು ಹಾಲೇ ತಂದಿಲ್ಲ? ಚಿರಾಗ್, ದಿಸ್ ಇಸ್ ಟೂ ಮಚ್. ನನ್ನನ್ನು ಏನು ಅನ್ಕೊಂಡಿದ್ದೀರಾ? ಹೆಂಡ್ತಿ ಅನ್ಕೊಂಡಿದ್ದೀನಿ. ನಾನು ಹೆಂಡ್ತಿನೇ ತಾನೆ. ನಾನು ನಿಮ್ಮ ಹಸ್ಬೆಂಡ್ ಆದ್ಮೇಲೆ ನೀವು ನನ್ನ ಹೆಂಡ್ತಿನೇ ತಾನೆ. ನೀವೇ ನನ್ನ ಹೆಂಡ್ತಿ, ಅದಕ್ಕೆ ನಿಮ್ಮ ಹಂಗೆ ಕರಿತೀನಿ. ಮತ್ತೆ ದೀಪನ್ ಕತೆ? ಶ್ರೀನಿವಾಸ ವೆಂಕಟರಮಣ ಗೋವಿಂದ ಗೋವಿಂದ. ಶಾಕಾಗ್ಬಿಡಿ. ಅಂದರೆ ಪರಮಾತ್ಮನ ಆಶೀರ್ವಾದ ಯಾವಾಗಲೂ ದೀಪ ಅವ್ರ ಮೇಲೆ ಇರುತ್ತೆ ಅಂತ ಹೇಳಿದೆ. ದೀಪ ಅವ್ರು ಯಾವಾಗ ಬರ್ತಾರೋ, ಹೇಗೆ ಸಿಗ್ತಾರೋ ಗೊತ್ತಿಲ್ಲ, ಆದರೆ ಅವ್ರು ಸಿಗೋವರೆಗೂ ನಿಮ್ಮನ್ನು ನನ್ನ ಹೆಂಡತಿಯಾಗಿ ಸ್ವೀಕರಿಸ್ತೀನಿ. ಸರಿ, ದೀಪ ಅವ್ರು ಬಂದಮೇಲೆ ನಂಗೆ ಕೈ ಕೊಡಲ್ಲ ಅಂತ ಏನು ಗ್ಯಾರಂಟಿ? ನಾನು ಬದುಕಿರೋವರೆಗೂ ನಿಮಗೆ ಕೈ ಕೊಡಲ್ಲ, ನಿಮ್ಮ ಕೈ ಬಿಡಲ್ಲ. ಯಾಕೆ ನನ್ನ ಹಸ್ಬೆಂಡ್ಗೆ ದಿಢೀರಂತ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಹುಟ್ಟಿದೆ? ಅಂಥದ್ದೇನು ಮೂಡಿ ಮಾಡಿದ್ದೀನಿ? ಇಷ್ಟು ದಿನ ದೀಪ ಅಂತ ಕನ್ವರ್ಸ್ತಿದ್ದವರು ಇವತ್ತು ದಿಶಾ ಅಂತ ನನ್ನ ಹಿಂದೆನೇ ಬಿದ್ದು ಕಾಟ ಕೊಡ್ತಿದಾರಲ್ಲ. ಐ ಡೋಂಟ್ ಲೈಕ್ ಆಲ್ ಆಫ್ ದಿಸ್. ನನಗಿದೆಲ್ಲ ಇಷ್ಟ ಇಲ್ಲ. ಹೀರೋಯಿನ್ ಕೇಳಿ ಕತೆ ಬರೆಯಲ್ಲ, ಕೋಳಿ ಕೇಳಿ ಮಸಾಲೆ ಅರಿಯಲ್ಲ. ನಿಮ್ಮ ಪರ್ಮಿಷನ್ ತೊಗೊಂಡೋಗಿ ಇದೆಲ್ಲ ಅರೇಂಜ್ಮೆಂಟ್ ಮಾಡೋಕ್ಕಾಗಲ್ಲ. ನೀವು ಹಾಲು ತೊಗೊಬರೋಗಿ, ಕೇಸರಿ ಹಾಕಿರೋ ಹಾಲು ತೊಗೊಂಡು ಬರಲ್ಲ. ಅಷ್ಟೇ, ಕಿರ್ಸ್ಬಿಟ್ಟು ಎಲ್ಲರೂ ಸೇರಿಸ್ಬಿಡ್ತೀನಿ. ಆಮೇಲೆ ನೀವು ಆಡ್ತಿರೋದನ್ನ ಎಲ್ರಿಗೂ ಹೇಳ್ತೀನಿ. ಯಾರು ತಪ್ಪು ಅಂತ ಮನೆಯವರೇ ಡಿಸೈಡ್ ಮಾಡ್ತಾರೆ. ಯೋಚನೆ ಮಾಡಿ. ಹಾಲು ತಾನೆ, ತೊಗೊಂಡು ಬರ್ತೀನಿ. ಪರವಾಗಿಲ್ಲ, ಬೇಗ ತಂದ್ಬಿಟ್ರಿ. ವೆರಿ ಗುಡ್. ಇದಕ್ಕೆ ಬೇರೆನೂ ಹಾಕಿಲ್ಲ ತಾನೆ? ಬೇರೆ ಅಂದರೆ ಅದೇ ರೀ, ಈಗಿನ ಕಾಲದಲ್ಲಿ ಗಂಡ ಇಷ್ಟ ಇಲ್ಲ ಅಂತ ಏನೇನು ಹಾಕೊಟ್ಬಿಡ್ತಾರಲ್ಲ. ಬಿಡ್ತು ಅನ್. ನನ್ನ ಜೀವ ಕೊಟ್ಟು ನಿಮ್ಮ ಜೀವ ಉಳಿಸ್ತೀನಿ ಹೊರತು ನಿಮ್ಮ ಜೀವ ತೆಗೆಯೋ ಕೆಲಸ ಯಾವತ್ತೂ ಮಾಡಲ್ಲ. ಮೆಚ್ಚಿದೆ ನಿಮ್ಮನ್ನ. ಶಬಾಷ್. ತಗೊಳ್ಳಿ. ಯಾಕೆ? ಗಂಡ ಕುಡಿದ್ಬಿಟ್ಟಿರೋ ಹಾಲನ್ನು ಕುಡಿಯೋದು ಹೆಂಡತಿ ಧರ್ಮ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ವೆರಿ ಟೇಸ್ಟಿ ಅಲ್ಲ? ಸಾಕು 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 ಸಾಕು, ಕುಡಿ ಕುಡಿ. ಯಾಕೆ, ಏನಾಯ್ತು? ಅದು ಹೆಂಡತಿ ಕುಡಿದ್ಬಿಟ್ಟಿರೋ ಹಾಲನ್ನು ಕುಡಿಯೋದು ಗಂಡನ ಧರ್ಮ. ಟೆನ್ಷನ್ ಆಗಬೇಡಿ, ಸುಮ್ಮನೆ ಹೇಳಿದೆ, ಕುಡಿ.